ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ. ಕುಜಚಾರ ವಿಶೇಷ ಎನ್ನುವ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ದಿನಾಂಕ 21/6/2026 12:03 AM ಈ ಕಾಲಕ್ಕೆ ಸರಿಯಾಗಿ ಕುಜ ತನ್ನ ಪಥ ಬದಲಾವಣೆಯನ್ನು ಮಾಡ್ತಾ ಇದ್ದಾನೆ. ಸ್ವಕ್ಷೇತ್ರವಾದ ಮೇಷರಾಶಿಯನ್ನು ಬಿಟ್ಟು ವೃಷಭ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಈ ಕಾಲದಲ್ಲಿ ಮೀನರಾಶಿಯವರ ಮೇಲೆ ಉಂಟಾಗಬಹುದಾದ ಶುಭಾಶುಭ ಫಲಗಳು ಏನು? ಆ ಸಮಯಕ್ಕೆ ಸರಿಯಾಗಿ ಒಂದು ಕುಂಡಲಿಯನ್ನು ಸಿದ್ಧ ಮಾಡಿ ಉಳಿದ ಗ್ರಹಸ್ಥಿತಿಯನ್ನು ನೋಡಿಕೊಳ್ಳುತ್ತಾ ಕುಜನ ಫಲವನ್ನು ವಿವರಿಸುವುದು ನನ್ನ ಅಭ್ಯಾಸ. ಅದೇ ರೀತಿ ಮಾಡುವಾಗ ಕುಂಭ ಲಗ್ನದಲ್ಲಿ ರಾಹುಮಾಂದಿ, ಮೀನರಾಶಿಯಲ್ಲಿ ಶನಿ, ವೃಷಭದಲ್ಲಿ ಅಂಗಾರಕ, ಮಿಥುನ ರಾಶಿಯಲ್ಲಿ ರವಿ ಬುಧ, ಕರ್ಕಾಟಕ ರಾಶಿಯಲ್ಲಿ ಉಚ್ಚನಾದಂತಹ ಗುರು, ಅವನ ಜೊತೆಯಲ್ಲಿ ಶುಕ್ರ, ಸಿಂಹರಾಶಿಯಲ್ಲಿ ಚಂದ್ರ ಹಾಗೂ ಕೇತು. ಈ ರೀತಿಯ ಗ್ರಹಸ್ಥಿತಿ ಇದೆ. ಮೀನರಾಶಿಯವರಿಗೆ 7.5 ನಡೀತಾ ಇದೆ. ಜನ್ಮ ಶನಿ ಇವನು ಅನೇಕ ತೊಂದರೆಯನ್ನು ಉಂಟು ಮಾಡ್ತಾ ಇದ್ದ. ಅದಕ್ಕೆ ಸರಿಯಾಗಿ ಗುರುವು ಪ್ರತಿಕೂಲನಾಗಿದ್ದ ಇದುವರೆಗೆ. ಈಗ ಒಳ್ಳೆಯ ಗುರುಬಲ ಇದೆ. ಜೊತೆಗೆ ಅಂಗಾರಕ ಕೂಡ ಈಗ ಶುಭ ಸ್ಥಾನವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ದ್ವಿತೀಯ ಸ್ಥಾನದಲ್ಲಿದ್ದು ಒಂದಷ್ಟು ಧನ ನಷ್ಟಾದಿಗಳನ್ನು ಕೊಟ್ಟಂತಹ ಅಂಗಾರಕ ಈಗ ನಿಮ್ಮ ಭ್ರಾತೃಸ್ಥಾನ, ವಿಕ್ರಮ ಸ್ಥಾನ ಎನ್ನಿಸಿಕೊಳ್ಳುವ 3ನೇ ಮನೆಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಇದರ ಕಾರಣದಿಂದ ವಿಜಯಂ ಧನಮಾರೋಗ್ಯಂ ಇಷ್ಟಸಿದ್ಧಿ ಸುಭೋಜನಂ ವಸ್ತ್ರಲಾಭಾದಿ ಸನ್ಮಾನಂ ತೃತೀಯ ಸ್ಥಾನಗೆ ಕುಜೆ. ಮಾಡುವಂತಹ ಉದ್ಯೋಗ ವ್ಯವಹಾರ ಇದರಲ್ಲೆಲ್ಲ ವಿಜಯ, ಒಳ್ಳೆಯ ಧನಪ್ರಾಪ್ತಿ, ಉತ್ತಮವಾದಂತಹ ಆರೋಗ್ಯ ಭಾಗ್ಯ, ಇಷ್ಟಾರ್ಥ ಸಿದ್ಧಿ, ಒಳ್ಳೆಯ ಭೋಜನ, ವಸ್ತ್ರಲಾಭಾದಿ ಸನ್ಮಾನ, ಈ ಎಲ್ಲ ಶುಭ ಫಲಗಳನ್ನು ಮೀನರಾಶಿಯವರು ಕಾಣಲಿಕ್ಕಿದ್ದೀರಿ. ಚತುರ್ಥದ ಬುಧನಿಂದ ನಿತ್ಯ ಸೌಖ್ಯ, ಧನಧಾನ್ಯ ಲಾಭ, ವಿಜ್ಞಾನ ವೃದ್ಧಿ. ಹಾಗೆ ಪಂಚಮದ ಗುರು ಹಾಗೂ ಶುಕ್ರ ಇವರ ಕಾರಣದಿಂದ ಸರ್ವಸಿದ್ಧಿ, ಸೇವಕ ವರ್ಗದವರಿಂದ ಲಾಭ. ಷಷ್ಠದ ಚಂದ್ರ ಹಾಗೂ ಕೇತು ಸ್ಥಾನಪ್ರಾಪ್ತಿ, ವೈರಿನಾಶ. ಜನ್ಮದ ಶನಿಯಿಂದ ವಿಷಭೀತಿ, ಶಸ್ತ್ರಪೀಡೆ, ಚೋರಾಗ್ನಿಬಾಧೆ ಅಂದರೆ ಕಳ್ಳಕಾಕರಿಂದ ಭಯ ಉಂಟಾಗಬಹುದು, ಅಗ್ನಿಬಾಧೆ. ವ್ಯಯದ ರಾಹು ಹಾಗೂ ಮಾಂದ್ಯ ಕಾರಣದಿಂದ ದುಸ್ವಪ್ನ, ಕುನಖಿ ಎನ್ನುವಂತಹ ಯೋಗ ಅಂದರೆ ಉಗುರುಗಳಲ್ಲಿ ಸ್ವಲ್ಪ ತೊಂದರೆ ಕಾಣಿಸಬಹುದು. ಕೆಲವರಿಗೆ ಉಗುರು ಸುತ್ತು ಬಾಧಿಸಬಹುದು. ದುರ್ವ್ಯಯ, ನಾನಾ ವಿಧಗಳಿಂದ ಬೇಡವಾದ ಖರ್ಚುಗಳು ನಿಮ್ಮನ್ನು ಆವರಿಸಬಹುದು. ಮೀನರಾಶಿಯವರಿಗೆ ನಿಮ್ಮ ಧನ ಹಾಗೂ ಭಾಗ್ಯಾಧಿಪತಿಯಾದಂತಹ ಅಂಗಾರಕ ಷಷ್ಠ, ಭಾಗ್ಯ ಹಾಗೂ ಕರ್ಮಸ್ಥಾನಗಳನ್ನು ತಾನು ವೀಕ್ಷಿಸ್ತಾನೆ, ನೋಡ್ತಾ ಇದ್ದಾನೆ. ಇದರ ಕಾರಣಗಳಿಂದ ಶತ್ರುಗಳು ಕೂಡ ಮಿತ್ರರಾಗುವಂತಹ ಒಂದು ಯೋಗ. ಗಮನಿಸಿ, ನಿಮಗೆ 7.5 ಪ್ರಭಾವ, ಮಿತ್ರರು ಕೂಡ ಶತ್ರುಗಳಾಗಿದ್ದರು. ಈಗ ಹಾಗಲ್ಲ, ಶತ್ರುಗಳು ಮಿತ್ರರಾಗುವಂತಹ ಒಂದು ಯೋಗ, ಅವರಿಂದ ಲಾಭ ಮತ್ತು ಉದ್ಯೋಗದಲ್ಲಿ ಒಂದು ಸಂತೃಪ್ತಿ, ಭಗವತ್ ಆರಾಧನೆಯಿಂದ ಭಾಗ್ಯೋದಯ ಕಾಲವನ್ನು ನೀವು ಕಾಣ್ತೀರಿ. ಯಾವಾಗಲೂ ನಾನು ಹೇಳ್ತಾ ಇದ್ದೆ, 7.5 ಅನುಭವ ನಿಮಗಿದ್ದರೂ ಕೂಡ ಉಳಿದ ಗ್ರಹರ ಚಾರದಿಂದ ಒಂದಷ್ಟು ಮಧ್ಯದಲ್ಲಿ ಶುಭವನ್ನು ನೀವು ಕಾಣ್ತೀರಿ ಅಂತ. ಅಂತಹ ಒಂದು ಶುಭ ಕಾಲ, ಸರಿಸುಮಾರಾಗಿ 1 ರಿಂದ 1.5 ತಿಂಗಳುಗಳ ಕಾಲ ಈ ಎಲ್ಲ ಶುಭ ಫಲಗಳನ್ನು ನೀವು ಪ್ರಾಪ್ತಿ ಮಾಡಿಕೊಳ್ಳುವುದು ಇದೆ. ಈ ಕಾಲದಲ್ಲಿ ಮಾಡಬೇಕಾದ ಒಂದು ಪರಿಹಾರ ಶನೈಶ್ಚರನ ಬೀಜ ಮಂತ್ರಾನುಷ್ಠಾನ. ನಿಮಗೆಲ್ಲ ಗೊತ್ತಿರುವ ಹಾಗೆ ಸಾವಿರಾರು ಮಂತ್ರಗಳಿದ್ದಾವೆ. ಆ ಮಂತ್ರಗಳಲ್ಲಿ ಯಾವುದನ್ನು ನಾವು ಅನುಷ್ಠಾನ ಮಾಡಬೇಕು ಎನ್ನುವ ಪ್ರಶ್ನೆ ಬಂದಾಗ ನಮಗೆ ಪುನಃ ಸಹಾಯಕ್ಕೆ ಬಂದೊದಗುವಂಥದ್ದು ಇದೇ ಗ್ರಹ ಕುಂಡಲಿ. ನಾನು ಮೊದಲು ಹೇಳಿದ ಗ್ರಹಸ್ಥಿತಿ ಏನಿದೆ ಅದನ್ನು ನೋಡಿಕೊಂಡು ಆ ಗ್ರಹರ ಕಾಂಬಿನೇಷನ್ ಇದನ್ನು ಗಮನಿಸಿ ನಿಮ್ಮ ರಾಶಿಗೆ ಯಾವ ಗ್ರಹರ ಪ್ರಭಾವ ಮತ್ತು ಯಾವುದು ಅಲ್ಲಿ ನೆಗೆಟಿವ್ ಆಗಿದೆ ಅದನ್ನು ನೋಡಿಕೊಂಡು ಈ ಮಂತ್ರಾನುಷ್ಠಾನವನ್ನು ನಾನು ಯಾವಾಗಲೂ ಕೂಡ ಸೂಚಿಸುವಂಥದ್ದು. ಈಗ ಮೀನರಾಶಿಯವರಿಗೆ ಶನಿ ಬೀಜ ಮಂತ್ರಾನುಷ್ಠಾನವನ್ನು ಮಾಡಬೇಕು. ವೇದೋಕ್ತವಾದ ಮಂತ್ರಗಳಿದ್ದಾವೆ, ಪುರಾಣೋಕ್ತ ಶ್ಲೋಕಾದಿಗಳಿದ್ದಾವೆ. ಆದರೆ ಈ ಕಾಲಕ್ಕೆ ನಿಮಗೆ ಬೇಕಾದದ್ದು ಯಾವುದು ಕೇಳಿದರೆ ಬೀಜ ಮಂತ್ರಗಳ ಸಹಿತವಾದ ಶನಿ ಮಂತ್ರ. ಅದು ಹೇಗೆ ಬರುತ್ತೆ ಅಂದರೆ, ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ. ಓಂ ಪ್ರಾಂ ಪ್ರೀಂ ಪ್ರೌಂ
ಸಹ ಶನೈಶ್ಚರಾಯ ನಮಃ. ಈ ಶನೈಶ್ಚರನ ಬೀಜ ಮಂತ್ರಾನುಷ್ಠಾನದಿಂದ ಮೀನರಾಶಿಯವರು ಶುಭವನ್ನು ಕಾಣ್ತೀರಿ. ಸಾಧ್ಯ ಇದ್ದವರು ತಿಲದಾನವನ್ನು ಮಾಡಬಹುದು. ಎಳ್ಳನ್ನು ದಾನ ಮಾಡುವಂಥದ್ದು, ಎಳ್ಳೆಣ್ಣೆಯ ದೀಪವನ್ನು ಉರಿಸುವಂಥದ್ದು, ಹಾಗೂ ಕೆಲವು ದೇವಸ್ಥಾನಗಳಲ್ಲಿ ವ್ಯವಸ್ಥೆ ಇರುತ್ತೆ ಎಳ್ಳು ಬತ್ತಿಯನ್ನು ಹಚ್ಚುವಂಥದ್ದು ಅಂತ. ಅಂಥದ್ದು ಕೂಡ ಒಂದು ಒಳ್ಳೆಯ ಪರಿಹಾರವೇ ಆಗಿದೆ. ಕೇವಲ ಈ ಶುಭಾಶುಭ ಫಲಗಳನ್ನು ಕೇಳಿದಾಗ ಹೆಚ್ಚಿನವರು ಕಾಮೆಂಟ್ ಮಾಡ್ತೀರಿ, ಎಲ್ಲ ನೆಗೆಟಿವನ್ನೇ ಹೇಳಿದ್ದೀರಿ, ನಮಗೆ ಹೆಚ್ಚು ಶುಭವನ್ನು ಹೇಳಲಿಲ್ಲ ಎನ್ನುವುದಾಗಿ ಕಾಮೆಂಟ್ ಮಾಡುವುದನ್ನು ನಾನು ಗಮನಿಸಿದ್ದೇನೆ. ಆತ್ಮೀಯರೇ, ನಾನು ಯಾವಾಗಲೂ ಹೇಳುವ ಹಾಗೆ ಜ್ಯೋತಿಷ್ಯ ಶಾಸ್ತ್ರ ನಮ್ಮನ್ನು ಸಂತೋಷಗೊಳಿಸುವುದಕ್ಕಿರುವ ಒಂದು ಮನೋರಂಜನಾ ವೇದಿಕೆ ಖಂಡಿತವಾಗಿಯೂ ಅಲ್ಲ. ಇದೊಂದು ಅತ್ಯದ್ಭುತವಾದ, ನಿಖರವಾಗಿ ನಮ್ಮ ಮುಂದಿನ ಜೀವನ ಹೇಗಿದೆ, ನಾಳೆ ಏನಿದೆ ಎನ್ನುವಂಥದ್ದನ್ನು ಸೂಚಿಸಬಹುದಾದ ಒಂದು ಶಾಸ್ತ್ರೀಯವಾದಂತಹ ಗ್ರಂಥ. ಇದನ್ನು ನಾವು ಲಕ್ಷಿಸುತ್ತಾ ನಮ್ಮ ಮಾರ್ಗದಲ್ಲಿ ಓಡಾಡುವಂತಹ ದಾರಿಯಲ್ಲಿ ಯಾವುದೇ ಒಂದು ಅಡಚಣೆಗಳಿದ್ದರೆ ಅದನ್ನು ಹೇಗೆ ನಾವು ನಿವಾರಿಸಿಕೊಂಡು ಹೋಗ್ತೇವೋ, ಒಂದು ಬೇಲಿ ಇದ್ದರೆ ಅದನ್ನು ಹೇಗೆ ದಾಟಿಕೊಂಡು ಹೋಗ್ತೇವೋ, ಕಲ್ಲು ಮುಳ್ಳುಗಳಿದ್ದರೆ ಹೇಗೆ ಅದನ್ನು ಬದಿಗೆ ಸರಿಸಿ ಆಮೇಲೆ ಮುಂದಕ್ಕೆ ಹೋಗ್ತೀವೋ, ದೊಡ್ಡದಾದ ಹೊಂಡ ಇದ್ದರೆ ಅದನ್ನು ನಿವಾರಿಸಿಕೊಂಡು ಉಪಾಯದಿಂದ ನಾವು ಆ ದಾರಿಯಲ್ಲಿ ಕ್ರಮಿಸ್ತೇವೋ, ಅದೇ ರೀತಿ ಜೀವನಯಾನ, ಇದರಲ್ಲಿ ಬಂದೊದಗಬಹುದಾದಂತಹ ಅನೇಕ ಸಂಕಷ್ಟಗಳು, ಇದನ್ನು ನಿವಾರಣೆ ಮಾಡಿಕೊಳ್ಳುವುದಕ್ಕೆ ಭಗವದ್ ಆರಾಧನೆ ಎನ್ನುವಂಥದ್ದು ಅತ್ಯಂತ ಶ್ರೇಷ್ಠವಾದಂತಹ ಒಂದು ವಿಧಾನ. ಅದನ್ನು ಅನುಸರಿಸಿ ನಾವು ಪರಿಹಾರವನ್ನು ಕಂಡುಕೊಳ್ಳಬೇಕು. ಕೆಲವೊಮ್ಮೆ ಪರಿಹಾರ ಅಲ್ಲಿಯೇ ಇರುತ್ತೆ. ಯಾವುದು ನಮಗೆ ದುಷ್ಫಲ ಅಥವಾ ಅಶುಭ ಅಂತ ನಾವೇನು ಹೇಳ್ತೀವಿ, ಅಲ್ಲಿಯೇ ಪರಿಹಾರವೂ ಇರುತ್ತೆ. ಆದರೆ ಅದನ್ನು ನಾವು ನೋಡ್ತಾ ಇಲ್ಲ. ಉದಾಹರಣೆಗೆ ಈಗ ವಿಷಭೀತಿ ಅಂತ ಇದೆ, ಆವಾಗ ಸಾಕಷ್ಟು ಜಾಗರೂಕರಾಗಿ ನಾವು ಇದ್ದು ಬಿಟ್ಟರೆ ಸರಿ. ಶಸ್ತ್ರಪೀಡೆ ಇದೆ, ಅಹರಿತವಾದ ವಸ್ತುಗಳಿಂದ ದೂರ ಇದ್ದರೆ ಸರಿ, ಆವಾಗ ಆ ಪೀಡೆಯಿಂದ ನಾವು ದೂರ ಉಳಿಯುತ್ತೇವೆ. ಹಾಗೆ ದುರ್ವ್ಯಯ, ಖರ್ಚನ್ನು ಕಡಿಮೆ ಮಾಡುವಂಥದ್ದು, ನಿಯಂತ್ರಣ ಮಾಡುವಂಥದ್ದು, ಇದು ನಮ್ಮ ಮುಂದಿರುವಂತಹ ಪರಿಹಾರ ಮಾರ್ಗಗಳು. ಸ್ವಲ್ಪ ಬುದ್ಧಿಶಕ್ತಿಯನ್ನು ಉಪಯೋಗಿಸುತ್ತಾ ಈ ಪರಿಹಾರಾದಿಗಳನ್ನು ಮಾಡುವುದರಿಂದ ನಾವು ಜೀವನದಲ್ಲಿ ಸಫಲರಾಗುತ್ತೇವೆ ಎನ್ನುವುದಾಗಿ ಹೇಳ್ತಾ, ಮೀನರಾಶಿಯವರಿಗೆ ಅಂಗಾರಕ ಉತ್ತರೋತ್ತರ ಶ್ರೇಯಸ್ಸನ್ನು ಉಂಟು ಮಾಡಲಿ ಎನ್ನುವುದಾಗಿ ಹಾರೈಸ್ತೇನೆ. ಧನ್ಯವಾದಗಳು. ಶುಭವಾಗಲಿ.